ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ನಾವು ಏನೇ ಕುಡಿದ್ರೂ ದಾಹ ಆಗ್ತಾನೆ ಇರುತ್ತೆ ಅಲ್ವಾ? ಎಷ್ಟೇ ಜ್ಯೂಸ್ ಕುಡಿದ್ರೂ ದಾಹ ಆಗ್ತಾನೆ ಇರುತ್ತೆ. ನೀರು ಕುಡಿದಷ್ಟು ಸಮಾಧಾನ ಆಗಲ್ಲ. ಆದರೆ ಲೆಮನ್ ಜ್ಯೂಸ್ ಕುಡಿದಾಗ ಮಾತ್ರ ನಮ್ಮ ದಾಹನ ಕಡಿಮೆ ಮಾಡ್ಕೋಬೋದು. ಆ ಲೆಮನ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಲೆಮನ್ ಜ್ಯೂಸ್ ಎಂತಕ್ಕೆ ಸಿಂಪಲ್ ಅಲ್ವಾ, ಇದನ್ನೇನು ತೋರಿಸ್ಕೊಡ್ತಾರೆ ಅನ್ಕೋಬೋದು. ಬಟ್ ಇಲ್ಲಿ ನಾನು ಎಕ್ಸ್ಟ್ರಾ 3 ಐಟಮ್ ಎಕ್ಸ್ಟ್ರಾ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ನಮಗೆ ಇದು ಸೋಡಾ ಎಲ್ಲ ಕುಡಿತೀವಲ್ಲ, ಸ್ವಲ್ಪ ಅದೇ ಟೇಸ್ಟ್ ನಮಗೆ ಕೊಡುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ. ಮತ್ತು ನಾವು ಈ ಜ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಚಿಲ್ಲಾಗಿರೋ ವಾಟರ್ ತೊಗೊಳೋಣ. ಇದಕ್ಕೆ ನಾನು ಎಕ್ಸ್ಟ್ರಾ ಐಟಮ್ ಅಂತಂತ ಏನು ಹಾಕ್ಕೊತಾ ಇದ್ದೀನಿ ಅಂತಂದರೆ, 2 ಪೆಪ್ಪರ್ ತೊಗೊತಾ ಇದ್ದೀನಿ, ಕರಿಮೆಣಸು ಮತ್ತು ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ. ಇಲ್ಲಿ ನಾನು ಒಂದೇ ಗ್ಲಾಸ್ ಮಾಡ್ತಾ ಇರೋದ್ರಿಂದ ನಾನು 1 ಏಲಕ್ಕಿ, 2 ಪೆಪ್ಪರು ಮತ್ತು ಸ್ವಲ್ಪ ಸಾಲ್ಟ್ ತೊಗೊಂಡಿದ್ದೀನಿ, ಮತ್ತು 1 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, 1 ಗ್ಲಾಸ್ ನೀರು. ಇಲ್ಲಿ ನಾವು ಸ್ವಲ್ಪ ಚಿಲ್ಲಾಗಿರೋ ವಾಟರ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮಡಕೆ ನೀರಿದ್ದರೆ ಮಡಕೆ ನೀರು ಸಹ ನಾವು ಆ್ಯಡ್ ಮಾಡ್ಕೋಬೋದು. ಆದರೆ ಜಾಸ್ತಿ ಕೋಲ್ಡ್ ವಾಟರ್ ತೊಗೋಬೇಡಿ, ಯಾಕೆಂದರೆ ರುಚಿ ಸಿಗಲ್ಲ. ಸ್ವಲ್ಪ ಚಿಲ್ಲಾಗಿ ತೊಗೊಂಡು ಒಂದು 5ರಿಂದ 10 ನಿಮಿಷ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ರೆ ಆರಾಮಾಗಿ ಅದು ತುಂಬ ನಮಗೆ ಟೇಸ್ಟ್ ಸಿಗುತ್ತೆ. ಈಗೇನಪ್ಪ ಅಂತಂದರೆ, ನಾನು ಇಲ್ಲಿ ಸಕ್ಕರೆ ಒಂದು ಜಾರ್ಗೆ ಏನು ತೊಗೊಂಡಿದ್ದೀನೋ ಈ ಸಕ್ಕರೆ ಅದನ್ನು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನನಗೆ 1 ಗ್ಲಾಸ್ಗೆ ನಾನು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವನ್ ನಾನು ಸಪ್ಪೆ ಕುಡಿಯೋಲ್ಲ, ಸೊ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಮತ್ತು ಏಲಕ್ಕಿ ಮತ್ತು ಪೆಪ್ಪರ್, ಕರಿಮೆಣಸು, ಮತ್ತು ಇಲ್ಲಿ 1 ಚಿಟಿಕೆ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. 1 ಚಿಟಿಕೆ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನೀವೇನಾದರೂ 2ರಿಂದ 3 ಗ್ಲಾಸ್ ಮಾಡಿದಾಗ 2 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಕೋಬೋದು. ಬಟ್ ನಮಗಿಲ್ಲಿ ಸಕ್ಕರೆ ಕರಗಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಸಕ್ಕರೆ, ಪೆಪ್ಪರು, ಏಲಕ್ಕಿ ಎಲ್ಲ ಕಂಪ್ಲೀಟಾಗಿ ಪೌಡ್ರ್ ಆಗುತ್ತೆ. 2 ನಿಮಿಷದಲ್ಲಿ ನಮಗೆ ಸಕ್ಕರೆ ನೀರಲ್ಲಿ ಕರಗೋಗ್ಬಿಡುತ್ತೆ. ಟೆನ್ಷನ್ನೇ ಇರಲ್ಲ. ಇವನ್ ಯಾರಾದರೂ ನೆಂಟರು ಬಂದಾಗ ಲೆಮನ್ ಜ್ಯೂಸ್ ಮಾಡಿದಾಗ ಅಯ್ಯೋ ಸಕ್ಕರೆ ಕರಗಿಸ್ಬೇಕಲ್ಲಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ನೋಡ್ಬೋದು ಫ್ರೆಂಡ್ಸ್, ನಾನು ಸಕ್ಕರೆಯನ್ನು ಪೌಡ್ರ್ ಮಾಡಿರೋದನ್ನು ನೀರಿಗೆ ಹಾಕಿದ್ದೀನಿ. ಮತ್ತು ಲೆಮನ್ನ ಈ ರೀತಿ ನಾವು ಅಂದರೆ ಉಜ್ಜೋದ್ರಿಂದ ಸಾಫ್ಟ್ ಮಾಡ್ತಾಯಿದ್ದೀನಿ ನಾನು. ಹೀಗೆ ಸಾಫ್ಟ್ ಮಾಡೋದ್ರಿಂದ ನಮಗೆ ಅದರಲ್ಲಿರೋ ಜ್ಯೂಸ್ ಕಂಪ್ಲೀಟಾಗಿ ನಮಗೆ ಸಿಗುತ್ತೆ. ಆದ್ದರಿಂದ ನಾನು ಇದನ್ನು ಫುಲ್ಲು ಈ ಥರ ಉಜ್ಜ್ತಾ ಇದ್ದೀನಿ, ಮೆತ್ತಗೆ ಮಾಡ್ತಾಯಿದ್ದೀನಿ. ಈಗ ಮೆತ್ತಗೆ ಮಾಡಾದಮೇಲೆ ನಾನು ಇದನ್ನು ಕಟ್ ಮಾಡಿ ನೀರೊಳಗಡೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಲೆಮನ್ ತೊಗೊಂಡಿದ್ದೀನಿ. 1 ಲೆಮನಲ್ಲಿ 2 ಗ್ಲಾಸ್ ಜ್ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಮಾಡಿದಾಗ ಅದು ನಮ್ಮ ಕಂಪ್ಲೀಟ್ ಲೆಮನ್ ಜ್ಯೂಸು ಅಂತ ನಮಗೆ ಆ ಫೀಲ್ ಕೊಡುತ್ತೆ. ಆದ್ದರಿಂದ ನಾನಿಲ್ಲಿ 1 ಲೆಮನ್ ತೊಗೊಂಡಿದ್ದೀನಿ 1 ಗ್ಲಾಸ್ಗೆ. ಅದು ದೊಡ್ಡ ಗ್ಲಾಸ್, ಅದು ಚಿಕ್ಕ ಗ್ಲಾಸ್ ಏನಲ್ಲ. ಈಗ ನಾನು ಲೆಮನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಲೆಮನ್ ಜ್ಯೂಸ್ ಒಳ್ಳೆಯದು ಮತ್ತು ಲೆಮನ್ ಸಹ ಒಳ್ಳೆಯದು, ಎಲ್ಲರಿಗೂ ಗೊತ್ತೇ ಇದೆ. ಇವಾಗ ನೋಡ್ಬೋದು ಫ್ರೆಂಡ್ಸ್, ನಾನು 2 ಚೆನ್ನಾಗಿ ಅದರ ರಸ ಏನಿದೆಯೋ ಕಂಪ್ಲೀಟಾಗಿ ತೊಗೊತಾ ಇದ್ದೀನಿ. ನೀವು ಸಹ ವೇಸ್ಟ್ ಮಾಡಬೇಡಿ, ಯಾಕಂದರೆ ಈಗ 10 ರೂಪಾಯಿ ಕೊಟ್ಟರೆ 2 ನಿಂಬೆಹಣ್ಣು ಸಿಗ್ತಾ ಇರೋದು. 1 ನಿಂಬೆಹಣ್ಣು 5 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಕಡೆ 7 ರೂಪಾಯಿ 8 ರೂಪಾಯಿ ಇದೆ. ಸೊ ವೇಸ್ಟ್ ಮಾಡೋದು ಬೇಡ. ನಾನು ಕಂಪ್ಲೀಟ್ ಜ್ಯೂಸ್ ತೊಗೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2 ನಿಮಿಷದಲ್ಲಿ ಸಕ್ಕರೆ ಕರಗೋಗಿದೆ, ಯಾಕಂದರೆ ನಾವು ಜಾರಿಗೆ ಹಾಕ್ಕೊಂಡಿರೋದ್ರಿಂದ ಕಂಪ್ಲೀಟಾಗಿ ಕರಗೋಗಿದೆ. ಮತ್ತು ಇಲ್ಲಿ ನಾನು ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಇಲ್ಲಿ ಮಡಕೆ ಇಲ್ಲ. ಆದ್ದರಿಂದ ನಾನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ ತೊಗೊಳೋದ್ರಿಂದ ಸಹ ನಮಗೆ ನಾರ್ಮಲಾಗೆ ಕೂಲಾಗಿರುತ್ತೆ ಜ್ಯೂಸು. ಸೊ ತುಂಬ ಟೇಸ್ಟಿ ಕೊಡುತ್ತೆ ಆ ಟೈಮಲ್ಲಿ. ಹೆವಿ ಕೋಲ್ಡ್ ಆಗೋಗ್ಬಿಟ್ರೆ ಮಾತ್ರ ನಮಗೆ ಆ ಜ್ಯೂಸು ಟೇಸ್ಟ್ ಸಿಗಲ್ಲ. ಆದ್ದರಿಂದ ನಾನು 2ರಿಂದ 3 ಐಸ್ ಕ್ಯೂಬ್ ತೊಗೊಂಡು ಅದನ್ನು 1 ಗ್ಲಾಸ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟಪಡ್ತೀರಾ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಇಲ್ಲಿ ಫಿಲ್ಟರ್ ಮಾಡಿ ತೆಗ್ದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಳಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.